ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು. ಈ ದಿನದಲ್ಲಿ ನಾವು ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕಂತೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ನಾವು ಕೊಡ್ತೀವಿ. ನಾನು ಡಾಕ್ಟರ್ ಈಶ್ವರ್ ಕುಂಬ್ಳೆ, ಇಂಡಿಯಾನ ಹಾಸ್ಪಿಟಲ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ನೋಡಿ, ನಮಗೆ ಎಲ್ಲರಿಗೆ ಈಗ ಕೋವಿಡ್ದು ಕಾಯಿಲೆ ಬಂದು ಎಲ್ಲರಿಗೆ ಹೆಲ್ತ್ ಅವೇರ್ನೆಸ್ ಬಂದಿದೆ. ಎಲ್ಲರಿಗೆ ಸ್ವಲ್ಪ ಕೋವಿಡ್ ಅಂದರೆ ಏನು, ಅದು ಹೇಗೆ ಕಾಪಾಡ್ಕೊಳ್ಬೇಕು, ಹೇಗೆ ಅದು ಟ್ರೀಟ್ಮೆಂಟಲ್ಲಿ ಏನೇನು ಆಪ್ಷನ್ ಇದೆ, ಏನೇನು ಟೆಸ್ಟ್ ಮಾಡಬೇಕು, ಎಲ್ಲರಿಗೆ ಅದಕ್ಕೆ ಒಂದು ಅವೇರ್ನೆಸ್ ಬಂದಿದೆ. ಅದನ್ನು ಬೇರೆ ಬೇರೆ ಕಾಯಿಲೆಗೆ, ಹಾರ್ಟ್ ಕಾಯಿಲೆಗೆ, ಕ್ಯಾನ್ಸರ್ ಕಾಯಿಲೆಗೆ, ಮತ್ತು ಕಿಡ್ನಿದು ಕಾಯಿಲೆಗೆ, ಮತ್ತು ಅದೇ ಥರ ಬ್ರೈನ್ದು ಮಸ್ತಿಷ್ಕ ಕಾಯಿಲೆಗೆ, ಲಿವರ್ ಕಾಯಿಲೆಗೆಲ್ಲ ಯಾವ ಥರ ಟ್ರೀಟ್ಮೆಂಟ್ ತಗೊಳ್ಬೇಕು ಅಥವಾ ಯಾವ ಥರ ಪ್ರಿವೆನ್ಷನ್, ಅದು ಬರೋದಕ್ಕೆ ಮುಂಚೆ ಹೇಗೆ ತಡ್ಕೊಳ್ಬೇಕು, ಆ ಒಂದು ಅವೇರ್ನೆಸ್ ಜನರಲ್ಲಿ ಅಷ್ಟು ಜಾಸ್ತಿ ಕಾಣೋದಿಲ್ಲ. ಯಾಕೆ ಅದಕ್ಕೆ ಕಾರಣದಂದರೆ ನಾವು ಅಷ್ಟು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಪಬ್ಲಿಕ್ ಮತ್ತು ಗೌರ್ಮೆಂಟ್ ಮತ್ತು ಸಮಾಜಿಗರೆಲ್ಲ ಅದು ಅಷ್ಟೊಂದು ಇಂಟ್ರೆಸ್ಟ್ ತಗೊಳ್ಳೋದಿಲ್ಲ. ಯಾಕಂದರೆ ಇಫ್ ದರ್ ಈಸ್ ಸಮ್ ಅದರ್ ಎಂಟರ್ಟೈನ್ಮೆಂಟ್ ಅಥವಾ ಬೇರೆ ಏನಾದರೂ ಸ್ಪೋರ್ಟ್ಸ್ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿ ಇದ್ದರೆ ದೇ ಆರ್ ಪ್ರಮೋಟಿಂಗ್ ದಟ್. ಅನ್ಫಾರ್ಚುನೇಟ್ಲಿ any government for that matter, they are not spending money on health and they are not taking participation in health care activities. Public awareness ಇದ್ದರೆ ಅದು ಎಲ್ಲಿಂದ ಶುರು ಮಾಡಬೇಕಂದ್ರೆ ಸ್ಕೂಲಿಂದೇ ಶುರು ಆಗಬೇಕು. ಸ್ಕೂಲಿಂದೇ ನಮಗೆ ಹೆಲ್ತ್ ಅಂದರೆ ಏನು, ಹೆಲ್ತ್ ಅವೇರ್ನೆಸ್ ಅಂದರೆ ಏನು, ಬೇಸಿಕ್ ಕಾಯಿಲೆ ಅಂದರೆ ಏನು, ಅದು ಯಾವ ಯಾವ ಟೆಸ್ಟ್ ಅಂದರೆ ಏನು, ಇದಕ್ಕೆ ಏನೇನು ಟ್ರೀಟ್ಮೆಂಟ್, ಅದು ಪ್ರಿವೆನ್ಷನ್ ಅಂದರೆ ಏನು, ಅದೆಲ್ಲ ಸ್ಕೂಲಿಂದ ಒಂದು ಪದ್ಧತಿ ಶುರು ಮಾಡಬೇಕು. ಮತ್ತು ಪಬ್ಲಿಕ್ ಬರುವಾಗ ನಮ್ಮ ಹೆಲ್ತ್ ಕೇರ್ ಫೆಸಿಲಿಟಿಯಲ್ಲಿ ಒಳ್ಳೆ ಪಬ್ಲಿಕ್ ಹೆಲ್ತಲ್ಲಿ ಒಳ್ಳೆ ಕೇರ್ ಕೊಡೋ ಒಂದು ವ್ಯವಸ್ಥೆಯಲ್ಲಿ ಬೇಕು. ಒಳ್ಳೆ ಡಾಕ್ಟರ್ಸ್, ಒಳ್ಳೆ ಫೆಸಿಲಿಟೀಸ್ ಇದ್ದರೆ ನಾವು ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಇದ್ರೆ ತಾನೇ ನಮಗೆ ನ್ಯಾಷನ್ ಮುಂದುವರಿಸಲಿಕ್ಕೆ ಆಗ್ತದೆ. ಸೊ ಐ ಥಿಂಕ್ ದಿಸ್ ವರ್ಲ್ಡ್ ಹೆಲ್ತ್ ಡೇ ವಿ ಹ್ಯಾವ್ ಟು ಪ್ರಮೋಟ್ ದ ಅವೇರ್ನೆಸ್ ಆಫ್ ಹೆಲ್ತ್, ಎಜುಕೇಷನ್ ಆಫ್ ಹೆಲ್ತ್, ಪ್ರಿವೆನ್ಷನ್ ಆಫ್ ಹೆಲ್ತ್, ಟ್ರೀಟ್ಮೆಂಟ್ ಆಫ್ ಡಿಸೀಸಸ್, prevention of diseases, and healthy habits and healthy lifestyle. That should be our motto and that should be our aim. ನಾನು ಡಾಕ್ಟರ್ ಅಲಿ ಕುಂಬ್ಳೆ, ಚೇರ್ಮನ್ ಆ್ಯಂಡ್ ಚೀಫ್ ಆಫ್ ಪೀಡಿಯಾಟ್ರಿಕ್ ಯೂನಿಟ್ ಇನ್ ಇಂಡಿಯನ್ ಹಾಸ್ಪಿಟಲ್ ಆ್ಯಂಡ್ ಆರ್ಟ್ ಇನ್ಸ್ಟಿಟ್ಯೂಟ್. ಇವತ್ತು ದಿವಸ ಅಂದರೆ ಭಾಳ ಮುಖ್ಯವಾದ ದಿವಸ, ವರ್ಲ್ಡ್ ಹೆಲ್ತ್ ಡೇ. ಈ ವರ್ಲ್ಡ್ ಹೆಲ್ತ್ ಡೇದು ಇವತ್ತದು ಥೀಮ್ ಏನಂತ ಹೇಳಿದರೆ ಅವರ್ ಪ್ಲಾನೆಟ್ ಅವರ್ ಹೆಲ್ತ್. ಯಾಕೆ ಈ ಪರ್ಟಿಕ್ಯುಲರ್ ಡೇ ಇಂಪಾರ್ಟೆನ್ಸ್ ಅಂತ ಹೇಳಿದರೆ, this day we can recognize people who are concerned in health.
ಸೊಸೈಟಿ ಅವರನ್ನು ನೋಡಿಕೊಂಡು ಅವರನ್ನು ಅಪ್ರಿಷಿಯೇಟ್ ಮಾಡಿ, ಅವರನ್ನು ರೆಕಗ್ನೈಸ್ ಮಾಡಿ, ಅವರನ್ನು ಬೇಕಾದಷ್ಟು ಮುಂದಕ್ಕೆ ಬರೋಕ್ಕೆ ಉತ್ಸಾಹ ಕೊಡೋಕ್ಕೆ ನಾವೆಲ್ಲರೂ ಮುಂದಿರಿಸಬೇಕು. See, we are going through a very difficult time. We are in the midst of a pandemic. Slowly we are recovering from this pandemic. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈ ಪ್ಯಾಂಡಮಿಕ್ ಟೈಮಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಜನರು ನಮ್ಮನ್ನು ಬಿಟ್ಟು ಹೋಗಿದ್ದೀವಿ, ಯಾರಿಗೆಲ್ಲ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗಿ ಬಂತು, ಆಕ್ಸಿಜನ್ ಇಲ್ಲದೆ, ಬೆಡ್ ಇಲ್ಲದೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಎಲ್ಲ ನಾವು ನೋಡಿದ್ದೀವಿ. ಇದು ಪ್ರಪಂಚಕ್ಕೆ ಒಟ್ಟಾಗಿ ಬಂದ ಒಂದು ದುಸ್ಥಿತಿ. Even though it is very bad, this thing we were able to come out of it. Why? Because the support from our government and support from the health worker and those who are those who are working in health sector, all of them together, they were able to save lot of lives, which are very important. And most of our kith and kin were saved because of that. The other side of the story, we may lost so many of our own people. ಇದೆಲ್ಲ ನಮಗೆ ಮಾಡೋಕ್ಕಾಗಿದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮದು ಒಗ್ಗಟ್ಟಾಗಿ ನಾವು ಪ್ರಯತ್ನಿಸಿದ್ದಕ್ಕೆ ನಮಗೆ ಇದಕ್ಕೊಂದು ರಿಸಲ್ಟ್ ಸಿಕ್ತು. ಇದು ಒನ್ ಆಸ್ಪೆಕ್ಟ್ ಆಫ್ ದ ನಮ್ಮ ಪ್ಯಾಂಡಮಿಕ್. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಕೋವಿಡ್ ಡಿಸೀಸ್ ಆಗಿ ಬಂದಿರಲ್ಲ, ಕೋವಿಡ್ ಬಂದು ಹೋಗಿರ್ಬೋದು, ಬಟ್ ಅವರಿಗೆ ಅಡಲ್ಟಿಗೆ ಬಂದಂಗೆ ದೊಡ್ಡ ಅಪಾಯ ಏನೂ ಆಗಿರಲಿಲ್ಲ. ಬಟ್ ಲಾಸ್ಟ್ 2 years ಶಾಲೆಗೆ ಹೋಗದೆ ಮಕ್ಕಳು ಮನೆಯಲ್ಲಿ ಕೂತಿದ್ದಕ್ಕೋಸ್ಕರ ಅವರಲ್ಲಿ ಬಂದ ಒಂದು ಸುಮಾರು ಸಮಸ್ಯೆಯನ್ನು ನಾವು ಯಾರು ನೋಡದೆ ಬಿಡಬಾರದು ಅಂತ ಹೇಳಿದ್ರ ಅರ್ಥ. ಬಿಕಾಸ್ ದೇ ಆರ್ ಇನ್ಸೈಡ್ ದ ಹೋಮ್, ವಿ ರಿಯಲಿ were not able to provide the proper education. They were on online education. Because of that, they suffered from obesity, malnutrition, behavioral problem, and addiction to TV, addiction to mobile apps and all those things. Because of that, the good number of children now suffering from various disabilities like learning disabilities and so many other health issues. So now it is a time, as a society, we should all work together how to tackle this means by proper education and proper schooling and proper health tips to our children, and thereby we can save them from a lot of these kind of difficulties. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆದಿತ್ಯ ಭಾರದ್ವಾಜ್, ಇಂಡಿಯಾನಾ ಹಾಸ್ಪಿಟಲಲ್ಲಿ ಫಿಸಿಷಿಯನ್ ಮತ್ತು ಇಂಟೆನ್ಸಿವಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು. ಈಗ ಲಾಸ್ಟ್ 2-3 ವರ್ಷದಿಂದ ನಾವೆಲ್ಲ ಕಷ್ಟಗಳನ್ನು ನೋಡಿದ್ದೇವೆ. ಕೋವಿಡಿಂದಾಗಿ ಬೇರೆ ಎಲ್ಲ ಥರ ತೊಂದರೆಗಳು ಬಂದು ನೋಡಿದ್ದೇವೆ. ಇದರ ಬೇಸಿಕ್ ಅರ್ಥ ಏನು? ನಾವು ಆರೋಗ್ಯ ಮೇಂಟೈನ್ ಮಾಡಬೇಕಾದ್ರೆ ನಾವು ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಮಾಡಿಸಿ ಏನಾದರೂ ತೊಂದರೆಗಳಿದ್ರೆ ಮುಂಚೆನೇ ಐಡೆಂಟಿಫೈ ಮಾಡಬೇಕು. ಆಸ್ ದೇ ಸೇ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಕೋವಿಡ್ ಆಗಲಿ ಬೇರೆ ಯಾವ ರೋಗ ಆಗಲಿ ಅರ್ಲಿ ಡಿಟೆಕ್ಷನ್ನಿಂದ ನಾವು ಅರ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು. ಅದೇ ಥರ ನಾವು ಯಾವ ಹೆಲ್ತ್ ಸಿಂಪ್ಟಮ್ಸ್ನ ನೆಗ್ಲೆಕ್ಟ್ ಮಾಡಬಾರ್ದು. ಇವತ್ತೇನೋ ಸಿಂಪ್ಟಮ್ ಬಂದರೆ ಅದು ಅದಾಗದೇ ಸರಿ ಹೋಗ್ತದೆ ಅಂತ 2 ದಿನ ವೆಯ್ಟ್ ಮಾಡಿ, 4 ದಿನ ವೆಯ್ಟ್ ಮಾಡಿ ಮತ್ತೆ ಸೀರಿಯಸ್ ಆದಾಗ ಹಾಸ್ಪಿಟ್ಲಿಗೆ ಬರೋದಲ್ಲ. ಮುಂಚಿತವಾಗಿಯೇ ತೋರಿಸ್ಕೊಂಡು ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ನಮ್ಮಲ್ಲಿ ತುಂಬ ಹೆಲ್ತ್ ಚೆಕಪ್ ಪ್ಯಾಕೇಜಸ್ ಇದೆ. ಸೊ ಈ ಹೆಲ್ತ್ ಚೆಕಪ್ ಪ್ಯಾಕೇಜಸ್ಸಲ್ಲಿ ನಾವು ತುಂಬ ಜನಕ್ಕೆ ತೊಂದರೆಗಳನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಪ್ರಿವೆಂಟಿವ್ ಆಗಿ ಏನೇನು ಮಾಡ್ಬೋದು ಅಂತ ನಾವು ಅಡ್ವೈಸ್ ಮಾಡ್ತೀವಿ. ಸೊ ನಿಮಗೆ ಫ್ರೀ ಇದ್ದಾಗ ನೀವು ಬಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಅದಕ್ಕೆ ಅವಶ್ಯಕತೆ ಇದ್ದರೆ ಮೆಡಿಸಿನ್ ತಗೊಳ್ಳಿ, ಇಲ್ಲ ಲೈಫ್ ಸ್ಟೈಲಲ್ಲಿ ಕಂಟ್ರೋಲ್ ಮಾಡೋದಾದರೆ ನಾವು ಅಡ್ವೈಸ್ ಮಾಡ್ತೀವಿ, ಅದರ ಪ್ರಕಾರ ಮಾಡಿ. ಈಗ ಸುಮಾರಷ್ಟು ಕಾಯಿಲೆಗಳಿಗೆ ವ್ಯಾಕ್ಸಿನೇಷನ್ಸ್ ಬಂದಿದೆ, ಇನ್ಕ್ಲೂಡಿಂಗ್ ಕೋವಿಡ್. ಕೆಲವು ವಯಸ್ಸಾದವರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್,
ಮತ್ತು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಆ ಥರ ವ್ಯಾಕ್ಸಿನ್ ಇದೆ. ಅದು ಆದಷ್ಟು ಮಟ್ಟಿಗೆ ತಗೊಂಡ್ರೆ ನಿಮಗೆ ಪದೇ ಪದೇ ಶೀತ, ಕೆಮ್ಮು, ಜ್ವರ, ದೊಡ್ಡ ನಿಮೋನಿಯಾ ಆಗೋ ಚಾನ್ಸಸ್ ಕಡಿಮೆ ಆಗ್ಬೋದು. ಹಾಗೆಯೇ ಕೋವಿಡ್ ವ್ಯಾಕ್ಸಿನ್ ಕೂಡ ಎಲ್ಲರೂ ತಗೊಂಡ್ರೆ ಒಳ್ಳೆಯದು. ಇನ್ ಜನರಲ್ ಕೋವಿಡ್ ವಿಷಯದಲ್ಲಿ ನಿಮ್ಗೆಲ್ಲರಿಗೂ ಹೈಜೀನ್ ಬಗ್ಗೆ ಅಡ್ವೈಸ್ ಮಾಡಿದ್ದಾರೆ. ಸೊ ಈಗಲೂ ಕೂಡ ಫೋರ್ತ್ ವೇವ್, ಸೋ ಕಾಲ್ಡ್ ಫೋರ್ತ್ ವೇವ್ ಚೈನಾದಲ್ಲಿ, ಬೇರೆ ಕಂಟ್ರಿಗಳಲ್ಲಿ ಶುರುವಾಗಿದೆ. ಆದ್ದರಿಂದ ಇನ್ನೂ ಮಾಸ್ಕ್ ಉಪಯೋಗಿಸೋದನ್ನು ಮುಂದುವರಿಸಿದ್ರೆ ಒಳ್ಳೆಯದು. ವ್ಯಾಕ್ಸಿನೇಷನ್, ಬೂಸ್ಟರ್ ಶಾಟ್ ತಗೊಂಡ್ರೆ ಒಳ್ಳೆಯದು. ಮತ್ತು ಆದಷ್ಟು ಪ್ರಿವೆಂಟಿವ್ ಸ್ಟೆಪ್ಸ್ ಅಂತಂದರೆ ಪಬ್ಲಿಕ್ ಗ್ಯಾದರಿಂಗಲ್ಲಿ ನಮ್ಮ ಕೇರ್ ನಾವು ತಗೊಳ್ಳೋದು ಒಳ್ಳೆಯದು. ಸೊ ಇದೆಲ್ಲ ಮಾಡಿದರೆ ನಮಗೆ ಪುನಃ ಮತ್ತೆ ಸಫರ್ ಮಾಡೋ ಚಾನ್ಸಸ್ ಕಡಿಮೆ ಆಗ್ತದೆ. ಸೊ ಇದನ್ನು ಹೇಳ್ತಾ ವಿಶ್ವ ಆರೋಗ್ಯ ದಿನದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಸೊ ಮಕ್ಕಳಿಗೆ ಬಂದಂಥ ಇಂಥ ಸಮಸ್ಯೆಯನ್ನು ಹೇಗೆ ಮುಂದುವರಿಸಬೇಕು ಅಂತ ಹೇಳಿ ನಾವು ಇಂಡಿಯನ್ ಹಾಸ್ಪಿಟಲ್ನಿಂದ ಇಂಡಿಯನ್ ಚೈಲ್ಡ್ ಇನ್ಸ್ಟಿಟ್ಯೂಟ್ ಪರವಾಗಿ ಮಕ್ಕಳಿಗೆ ವೇರಿಯಸ್ ಟೈಪ್ ಆಫ್ ಟ್ರೀಟ್ಮೆಂಟ್ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್, ಲೈಕ್ ಕೌನ್ಸಿಲಿಂಗ್ ದ ಚಿಲ್ಡ್ರನ್ and treatment for their obesity problem and treatment for those who are having malnutrition and those children how we can improve their learning skills. ಇದೆಲ್ಲ ತೊಂದರೆಗೆ ಮಕ್ಕಳಿಗೆ ಬೇಕಾದ ಇದು ಕೊಟ್ಟು ಇಂಡಿಯನ್ ಹಾಸ್ಪಿಟಲ್ ಮಕ್ಕಳನ್ನು ಉದ್ಧರಿಸೋಕ್ಕೆ ಬೇಕಾದ ಪ್ರಯತ್ನ ಮಾಡೋಕ್ಕೆ ತಯಾರಿದ್ದೀವಿ. As part of that, we already going to start a Indian behavioral and disabled child clinic in Indian hospital itself. So most probably within a few weeks it will going to open. Indian hospital also giving a pediatric vaccination for kids who are kids for those who need to prevent COVID infection. These are the few steps Indian hospital has already taken, and we are also having very good neonatal setup. We are also having very good pediatric intensive care setup and very good pediatric emergency as well as pediatric critical care unit we are having. And of course the pediatric surgery as well as pediatric urology department in Indian hospital, one of the important and very rare specialty on this part of Karnataka we are having. So with all this subspecialty, Indian hospital, especially Indian Pediatric and Child Institute is doing a wonderful job for the kids of this area. ಈ ಇಂಡಿಯನ್ ಹಾಸ್ಪಿಟಲಲ್ಲಿ ನಾವು ಭಾಳ ಹೆಲ್ತ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದೆ. ಭಾಳ ಕ್ಯಾಂಪ್ ಮಾಡಿದೆ, ನಾವು ಭಾಳ ಫ್ರೀ ಕ್ಯಾಂಪ್ ಮಾಡಿದೆ ಪಾಪದವರಿಗೆ. ಮತ್ತು ಟ್ರೀಟ್ಮೆಂಟ್ ಕೂಡ ನಾವು ಪ್ರಿವೆನ್ಷನ್ ಕೂಡ ಭಾಳ ಕ್ಲಾಸ್ಗಳು ಬೇರೆ ಬೇರೆ ಜಾಗೆಯಲ್ಲಿ ಹೋಗಿ ಅವೇರ್ನೆಸ್ ಕ್ಲಾಸ್ಗಳು ಮಾಡ್ತಾ ಇದೆ. ಮತ್ತು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಡೀತಾ ಇದೆ. ಕೋವಿಡ್ ಮಾತ್ರ ಅಲ್ಲ, ಬೇರೆ ಬೇರೆ ವ್ಯಾಕ್ಸಿನೇಷನ್ ಕೂಡ ನಡೀತಾ ಇದೆ ಇಲ್ಲಿ. ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂಡಿಯನ್ ಹಾಸ್ಪಿಟಲ್ ಹೇಳುವಾಗ ಎಲ್ಲರೂ ಧರಿಸಿದೆ ಇದು ಹಾರ್ಟ್ದು ಒಂದು ಹಾಸ್ಪಿಟಲ್ ಅಂದರೆ ಅದು ತಪ್ಪು. ಹಾರ್ಟ್ದು ಹಾಸ್ಪಿಟಲ್ ಅಲ್ಲ ಇದು, ಆ್ಯಕ್ಚುಲಿ ಇಟ್ ಈಸ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಈ ಮಲ್ಟಿ ಸ್ಪೆಷಾಲಿಟಿ ಅಂದರೆ ಏನಂದರೆ ಇಲ್ಲಿ ಅತ್ಯುನ್ನತವಾದ ಒಂದು ಸೂಪರ್ ಸ್ಪೆಷಾಲಿಟಿಯಲ್ಲಿ ಅದಕ್ಕಿಂತ ಮೇಲೆ ಇದ್ದೊಂದು ಫೆಸಿಲಿಟೀಸ್ ಮತ್ತು ಅದಕ್ಕಿಂತ ಮೇಲಿಂದ ಡಾಕ್ಟರ್ಸ್ ಈ ಹಾಸ್ಪಿಟಲ್ ಇದ್ದಾರೆ. ಅದಕ್ಕೆ ವಿ ಹ್ಯಾವ್ ಅ ನ್ಯೂರಾಲಜಿ ಡಿಪಾರ್ಟ್ಮೆಂಟ್, ನ್ಯೂರೋ ಸರ್ಜರಿ ಡಿಪಾರ್ಟ್ಮೆಂಟ್, ಅದೇ ಥರ ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಮತ್ತು ಕಾರ್ಡಿಯಾಲಜಿ, ಕಾರ್ಡಿಯಾಕ್ ಸರ್ಜರಿ ಡಿಪಾರ್ಟ್ಮೆಂಟ್, ಮಕ್ಕಳ ಡಿಪಾರ್ಟ್ಮೆಂಟ್ ಕೂಡ ನವಜಾತ ಶಿಶು ನ್ಯೂನೆಟಾಲಜಿಯಿಂದ ಮತ್ತು ಪಿಡಿಯಾಟ್ರಿಕ್ ICU ಅದೆಲ್ಲ ಭಾಳ ಮಂಗಳೂರು ಅಂತ ಹೇಳೋಕ್ಕಾಗೋದಿಲ್ಲ, ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ಈ ಕೋಸ್ಟಲ್ ಬೆಲ್ಟಲ್ಲಿ ಕೂಡ ಒಂದು ಅತ್ಯುನ್ನತ ಸರ್ವಿಸ್ ಕೊಡೋ ಒಂದು ಡಿಪಾರ್ಟ್ಮೆಂಟ್ ಮಕ್ಕಳದ ಡಿಪಾರ್ಟ್ಮೆಂಟ್, ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟ್. ಅದೇ ಥರ ಈಗ ಈ ಕೋಸ್ಟಲ್ ಬೆಲ್ಟಲ್ಲಿ ಫಸ್ಟ್ ಟೈಮ್ ವಿ ಹ್ಯಾವ್ ಡನ್ ಮೆನಿ ಹಾರ್ಟ್ ಸರ್ಜರೀಸ್ ಫಸ್ಟ್ ಟೈಮ್ ಈ ಇದರಲ್ಲಿ. ಅಷ್ಟೊಂದು ಕಾಂಪ್ಲೆಕ್ಸ್ ಸಂಕೀರ್ಣವಾದ ಶಸ್ತ್ರಕ್ರಿಯೆ, ಕಾಂಪ್ಲೆಕ್ಸ್ ಹಾರ್ಟ್ ಸರ್ಜರೀಸ್ ಬೇರೆ ಯಾರು ಮಾಡಿಲ್ಲ ಆ ಥರ ಸರ್ಜರೀಸ್ ಫಸ್ಟ್ ಟೈಮ್ ನಾವು ಇಲ್ಲಿ ಶುರು ಮಾಡಿದ್ದು. 2011ಇಂದ 2022ವರೆಗೂ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಲೂ ಕೂಡ ಮೊನ್ನೆ ಕೊಡಿ ಲಾಸ್ಟ್ ವಾರ ಕೊಡಿ ಟ್ಯಾವಿ ಸರ್ಜರಿ ಮಾಡಿದೆ ನಾವು. ಅದು ಮಂಗಳೂರಲ್ಲಿ ಬೇರೆ ಹಾಸ್ಪಿಟಲಲ್ಲಿ ಕೂಡ ಯಾರು ಇದುವರೆಗೆ ಶುರು ಆಗಲಿಲ್ಲ. ನಾವು ಒಂದು 3 ವರ್ಷದಿಂದ ಅದು ಮಾಡ್ತಾ ಇದೆ. ಅಂದರೆ ಅದು ಮಾಡುವಾಗ ನಾವು ಅಂದರೆ ಅಷ್ಟು ಕಾಂಪ್ಲೆಕ್ಸ್ ಸರ್ಜರಿಗೆಲ್ಲ ಬೇರೆ ಕಡೆ ಚೆನ್ನೈ ಅಥವಾ ಬ್ಯಾಂಗ್ಳೂರಿಗೆ ಹೋಗ್ಬೇಕಂತಿಲ್ಲ, ಅದೆಲ್ಲ ಇಲ್ಲಿ ನಾವು ಮಾಡ್ತಾ ಇದ್ದೆ. ಅಷ್ಟೊಂದು ಸರ್ವಿಸ್ ನಾವು ಕೊಡ್ತಾ ಇದ್ದೀವಿ. ಅಫ್ಕೋರ್ಸ್ ನಾವು
ಅದೇ ಥರ ಕಿಡ್ನಿ ಡಿಪಾರ್ಟ್ಮೆಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಡಿಪಾರ್ಟ್ಮೆಂಟ್, ಅದೇ ಥರ ಲಿವರ್ ಟ್ರಾನ್ಸ್ಪ್ಲಾಂಟ್ ಡಿಪಾರ್ಟ್ಮೆಂಟ್, ಆ ಥರ ಎಲ್ಲ ರೀತಿಯಲ್ಲಿ ನಾವು ಕ್ಯಾನ್ಸರ್ಗಳು ಕೂಡ ನಾವು ಈಗ ಮೊದಲೆಲ್ಲ ಕ್ಯಾನ್ಸರ್ ಇಂಡಿಯನ್ ಹಾಸ್ಪಿಟಲಲ್ಲಿ ನಾವು ಕ್ಯಾನ್ಸರ್ ಇರಲಿಲ್ಲ ಫಸ್ಟ್, ಈಗ ನಾವು ಕ್ಯಾನ್ಸರ್ ಡಿಪಾರ್ಟ್ಮೆಂಟ್ ಕೂಡ ಶುರು ಮಾಡಿದ್ವಿ. ಅದೇ ಥರ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್, ಅದೇ ಥರ ಆರ್ಥ್ರೋಪ್ಲಾಸ್ಟಿಸ್, ನೀ ಜಾಯಿಂಟ್ ಆಗಲಿ ಹಿಪ್ ಜಾಯಿಂಟ್ ಆಗಲಿ ಆರ್ಥ್ರೋಪ್ಲಾಸ್ಟಿಕ್ ಸರ್ಜರೀಸ್, ಸ್ಪೋರ್ಟ್ಸ್ ರಿಲೇಟೆಡ್ ಸರ್ಜರೀಸ್, ಅದಕ್ಕೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಾವು ಶುರು ಮಾಡಿದ್ದೀವಿ. ಇದು ಈ ಥರ ನಾವು ಪ್ರಮೋಟ್ ಮಾಡೋದು ಈಗ ಏನೇನು ಮ್ಯಾಂಗ್ಳೂರಲ್ಲಿ ಲಭ್ಯವಲ್ಲ ಆ ಥರ ಟ್ರೀಟ್ಮೆಂಟ್ಗಳೆಲ್ಲ ನಾವು ಮಂಗಳೂರಲ್ಲಿ ಈಗ ಲಭ್ಯವಾಗಲಿಕ್ಕೆ ಶುರುವಾಗಿದೆ. ಇಂಡಿಯನ್ ಹಾಸ್ಪಿಟಲಿಂದ ವಿ ಹ್ಯಾವ್ ಟೇಕನ್ ದ ಇನಿಷಿಯೇಷನ್ ಫಾರ್ ದ್ಯಾಟ್. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಈ ಬೇರೆ ಬೇರೆ ಸ್ಕೀಮ್ಗಳು, ಗೌರ್ಮೆಂಟ್ ಸ್ಕೀಮು, ವಾಜಪೇಯಿ ಆರೋಗ್ಯ ಸ್ಕೀಮು, BPL ಸ್ಕೀಮ್, ಪ್ರಧಾನಮಂತ್ರಿ ಸ್ಕೀಮ್ ಆಯುಷ್ಮಾನ್, ಅದೇ ಥರ ESI, ಅದೇ ಥರ ಗೌರ್ಮೆಂಟ್ ಆಫೀಷಿಯಲ್ಸ್ ಸ್ಕೀಮ್, ಮತ್ತು ಪ್ರೈವೇಟ್ ಇನ್ಶೂರೆನ್ಸ್, ಎಲ್ಲ ಪ್ರೈವೇಟ್ ಇನ್ಶೂರೆನ್ಸ್ ಕೂಡ ನಮ್ಮ ಹಾಸ್ಪಿಟಲಲ್ಲಿ ಆಕ್ಸೆಪ್ಟ್ ಮಾಡ್ತಾ ಇದ್ದೇವೆ ನಾವು. ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ನಾವು ಕೇರಳದ ಕೂಡ ಸ್ಕೀಮ್ಗಳು ಆಕ್ಸೆಪ್ಟ್ ಮಾಡ್ತಾ ಇದೆ. ಅದಕ್ಕಿಂತ ಬಿಕಾಸ್ ಆಫ್ ದಿಸ್ ವಿ ಆರ್ ಏಬಲ್ ಟು ಗಿವ್ ಎ ಸರ್ವಿಸ್ ಟು ದ ಹ್ಯುಮ್ಯಾನಿಟಿ ಬಿಯಾಂಡ್ ದ ಬಾರ್ಡರ್, ಬಿಯಾಂಡ್ ದ ಲ್ಯಾಂಗ್ವೇಜ್ and beyond the section of the society. All sections of the society we are able to give a very good service. Thank you very much for your kind attention.